ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯದಲ್ಲಿ ಈವರೆಗೆ ಡೆಂಗ್ಯೂ ಹಾವಳಿ ತೀವ್ರವಾಗಿತ್ತು. ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಕರಣಗಳು ಕಳೆದೆರಡು ವರ್ಷಕ್ಕಿಂತ ಹೆಚ್ಚಾಗಿ ವರದಿಯಾಗಿದ್ದು, ಡೆಂಗ್ಯೂ ಒಬ್ಬರ ಸ್ವಲ್ಪ ಕಡಿಮೆ ಆಯಿತು ಅಂತ ಉಸಿರು ಬಿಡುವಷ್ಟರಲ್ಲಿ ರಾಜ್ಯಕ್ಕೆ ಮತ್ತೊಂದು ವೈರಸ್ ಭೀತಿ ಅಂಟಿಕೊಂಡಿದೆ. ಬೆಂಗಳೂರಿನಲ್ಲಿ ಇದೀಗ ಜಿಕಾ ವೈರಸ್ ಪ್ರಕರಣಗಳು ದಾಖಲಾಗಿವೆ. ಕಳೆದ ವರ್ಷ ದೇಶದ ವಿವಿಧ ರಾಜ್ಯಗಳಲ್ಲಿ ಕಾಣಿಸಿಕೊಂಡಿದ್ದ ಜಿಕಾ ಪ್ರಕರಣಗಳು ಈ ಬಾರಿ ನಮ್ಮ ರಾಜ್ಯದಲ್ಲೂ ಪ್ರತ್ಯಕ್ಷವಾಗಿದೆ. ಹಾಗಿದ್ರೆ ಏನಿದು ಜಿಕಾ ವೈರಸ್? ಹೇಗೆ ಹರಡುತ್ತದೆ? ಈ ಕಾಯಿಲೆ ಎಷ್ಟು ಡೇಂಜರ್? ಇದರ ಹಿನ್ನೆಲೆ ಏನು ಅನ್ನೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಮುಂಗಾರಿನ ಅಬ್ಬರ ಈ ಬಾರಿ ಹೇಗೆ ಜೋರಾಗಿದೆಯೋ ಹಾಗೆ ಕಾಯಿಲೆಗಳ ಆರ್ಭಟ ಕೂಡ ಜೋರಾಗಿಯೇ ಇದೆ. ಸ್ವಲ್ಪ ದಿನಗಳ ಹಿಂದಷ್ಟೇ ಡೆಂಗ್ಯೂ ಜ್ವರ ವಿಪರೀತ ಹರಡಿತ್ತು. ಅದರ ಬೆನ್ನಲ್ಲೇ ಇದೀಗ ಜಿಕಾ ವೈರಸ್ ಜನರಲ್ಲಿ ಆತಂಕ ಮೂಡಿಸಿದೆ. ಬೆಂಗಳೂರಿನ ಹೊರಭಾಗದಲ್ಲಿರೋ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 6 ಹೊಸ ಜಿಕಾ ಪ್ರಕರಣಗಳು ಕಂಡುಬಂದಿವೆ. ಇನ್ನು ಇದರ ರೋಗ ಲಕ್ಷಣ, ಹರಡುವಿಕೆ, ತಡೆಗಟ್ಟುವಿಕೆ ಬಗ್ಗೆ ನೋಡೋ ಮೊದಲು ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಫ್ರೆಂಡ್ಸ್, ಜಿಕಾ ವೈರಸ್ ಅನ್ನೋದು ಫ್ಲಾವಿವೆರಿಡೆ ಅನ್ನೋ ವೈರಸ್ ಕುಟುಂಬಕ್ಕೆ ಸೇರಿದೆ. ಈ ರೋಗ ಹಗಲಿನ ವೇಳೆ ಮನುಷ್ಯರಿಗೆ ಕಡಿಯುವ ಈಜಿಪ್ಟೈ ಹಾಗೂ ಆಲ್ಬೋಪಿಕ್ಟಸ್ ಅನ್ನೋ ಏಡಿಸ್ ಸೊಳ್ಳೆಗಳಿಂದ ಹರಡುತ್ತದೆ. ಇನ್ನು ಇದು ಮೊದಲ ಬಾರಿಗೆ ಉಗಾಂಡಾದ ಜಿಕಾ ಕಾಡಿನಲ್ಲಿ ಪತ್ತೆಯಾಗಿತ್ತು. ಹೀಗಾಗಿ ಇದಕ್ಕೆ ಜಿಕಾ ವೈರಸ್ ಅಂತ ಹೆಸರು ಬಂದಿದೆ. 1947ರಲ್ಲಿ ಮೊದಲ ಬಾರಿಗೆ ಈ ವೈರಸ್ ಪತ್ತೆಯಾಗಿತ್ತು. 1950ರಿಂದ 2007ರವರೆಗೆ ಆಫ್ರಿಕಾ ಹಾಗೂ ಏಷ್ಯಾದ ಕೆಲ ಭಾಗಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಿತ್ತು. ಬಳಿಕ ಅಂದರೆ 2007ರ ನಂತರ ಈ ವೈರಸ್ನ ಹರಡುವಿಕೆ ಹೆಚ್ಚಿನ ಭಾಗಗಳಿಗೆ ಹರಡೋಕ್ಕೆ ಶುರುವಾಗಿತ್ತು. 2007ರವರೆಗೆ ಈ ಕಾಯಿಲೆ ಹೆಚ್ಚಾಗಿ ಮಂಗಗಳಲ್ಲಿ ಕಾಣಿಸ್ಕೊಳ್ತಿತ್ತು. ಮನುಷ್ಯರಲ್ಲಿ ಕಂಡುಬಂದ ಪ್ರಕರಣಗಳ ದರ ತುಂಬ ಕಡಿಮೆ. 2007ರ ನಂತರ ಮನುಷ್ಯರಲ್ಲಿ ಕಾಣಿಸ್ಕೊಳ್ಳೋದು ಹೆಚ್ಚಾಗ್ತಾ ಹೋಗಿದೆ. 2015-16ರಲ್ಲಂತೂ ಜಿಕಾ ವೈರಸ್ 50ಕ್ಕೂ ಅಧಿಕ ದೇಶಗಳಲ್ಲಿ ಕಾಣಿಸಿಕೊಂಡು ಕೋವಿಡ್ನಂತೆ ಪ್ಯಾಂಡಮಿಕ್ ಅಂತಾನೆ ಕರೆಸಿಕೊಂಡಿತ್ತು. ಇನ್ನು ಭಾರತದಲ್ಲಿ 2017ರ ಮೇ 15ರಂದು 3 ಜಿಕಾ ವೈರಸ್ ಕೇಸ್ಗಳು ಗುಜರಾತ್ನಲ್ಲಿ ದಾಖಲಾಗಿದ್ವು. ಈ ಸಂಖ್ಯೆ 2018ರಲ್ಲಿ 300ರ ಗಡಿ ದಾಟಿತ್ತು. 2018ರಲ್ಲಿ 159 ಪ್ರಕರಣಗಳು ರಾಜಸ್ಥಾನದಲ್ಲಿ ವರದಿಯಾಗಿದ್ದರೆ 127 ಕೇಸ್ಗಳು ಮಧ್ಯಪ್ರದೇಶದಲ್ಲಿ ವರದಿಯಾಗಿದ್ವು. ಇನ್ನು ಭಾರತದಲ್ಲಿ ಕಾಯಿಲೆಗಳ ತವರು ಮನೆಯಾಗಿರೋ ಕೇರಳದಲ್ಲಿ ಮೊದಲ ಬಾರಿಗೆ 2021ರ ಜುಲೈನಲ್ಲಿ ಜಿಕಾ ಪತ್ತೆಯಾಗಿತ್ತು. ಇನ್ನು ಈ ಕಾಯಿಲೆಯ ಗುಣಲಕ್ಷಣಗಳನ್ನು ನೋಡಿದ್ರೆ ಈ ಕಾಯಿಲೆ ಡೆಂಗ್ಯೂಗೆ ಹೆಚ್ಚು ಸಿಮಿಲರ್ ಆಗಿದೆ ಅಂತ ಹೇಳಲಾಗಿದೆ. ಇದರ ಗುಣಲಕ್ಷಣಗಳು ಮೈಲ್ಡ್ ಆಗಿರ್ತವೆ. ಈ ಕಾಯಿಲೆ ಬಂದವರಲ್ಲಿ ಜ್ವರ, ದೇಹದಲ್ಲಿ ದದ್ದು ಕಂಡು ಬರ್ತವೆ. ಜೊತೆಗೆ ತಲೆನೋವು, ಕಣ್ಣು ಕೆಂಪಾಗೋದು, ಮಸಲ್ ಪೇನ್ ಇರುತ್ತದೆ. ಈ ಲಕ್ಷಣಗಳು ಸಾಮಾನ್ಯವಾಗಿ 2ರಿಂದ 7 ದಿನಗಳವರೆಗೆ ಇರುತ್ತದೆ. ಇನ್ನು ಇದಕ್ಕೆ ಯಾವುದೇ ನಿರ್ದಿಷ್ಟ ಲಸಿಕೆ ಇಲ್ಲ. ಹೀಗಾಗಿ ಇದು ಸ್ವಲ್ಪ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೇವಲ ಲಕ್ಷಣಗಳನ್ನು ಕಡಿಮೆ ಮಾಡೋಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಇನ್ನು ಈ ಕಾಯಿಲೆ ದೊಡ್ಡವರಲ್ಲಿ ಹಾಗೂ ಮಕ್ಕಳಲ್ಲಿ ಹೆಚ್ಚು ಸೀರಿಯಸ್ ಆಗಿರಲ್ಲ. ಆದರೆ ಗರ್ಭಿಣಿಯರಿಗೆ ಬಂದರೆ ಈ ಕಾಯಿಲೆ ಭ್ರೂಣದ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಗರ್ಭಿಣಿಯರು ಸ್ವಲ್ಪ ಹೆಚ್ಚಾಗಿಯೇ ಕಾಳಜಿ ವಹಿಸಬೇಕು. ಈ ಜಿಕಾ ವೈರಸ್ ಕೆಲ ದಿನಗಳ ಹಿಂದಷ್ಟೇ ಪಕ್ಕದ ಕೇರಳ ರಾಜ್ಯದಲ್ಲಿ ಕಂಡುಬಂದಿತ್ತು. ಇದೀಗ ಈ ವೈರಸ್ ರಾಜ್ಯದಲ್ಲೂ ಪತ್ತೆಯಾಗಿದೆ. ಬೆಂಗಳೂರಿನ ಜಿಗಣಿಯಲ್ಲಿ ಆಗಸ್ಟ್ 4ರಿಂದ 15ರವರೆಗೆ ಒಟ್ಟು 6 ಕೇಸ್ಗಳು ಪತ್ತೆಯಾಗಿದ್ದು 5 ಪ್ರಕರಣಗಳು ಮಹಿಳೆಯರಲ್ಲೇ ಕಂಡುಬಂದಿದೆ. ಇದರಲ್ಲಿ 2 ಗರ್ಭಿಣಿಯರಾಗಿದ್ದಾರೆ. ಕೇಸ್ಗಳು ವರದಿಯಾದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕಾಯಿಲೆ ಹರಡದಂತೆ ಬ್ರೇಕ್ ಹಾಕೋಕೆ ಈಗಾಗಲೇ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಜಿಕಾ ಲಕ್ಷಣಗಳಾದ ಕಣ್ಣು ಕೆಂಪಾಗೋದು, ತಲೆನೋವು, ಮೈಕೈ ನೋವು, ಜ್ವರ ಇಂತಹ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಲು ಸೂಚನೆ ನೀಡಿದೆ. ಅದರಲ್ಲೂ ಗರ್ಭಿಣಿ ಮಹಿಳೆಯರು ಎಚ್ಚರಿಕೆಯಿಂದ ಇರಬೇಕು. ಯಾರಿಗಾದರೂ ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಕ್ಲಿನಿಕಲ್ ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಅಲ್ಲದೆ ಇದರ ಜೊತೆಗೆ ಜಿಕಾ ವೈರಸ್ ಪತ್ತೆಯಾದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಟೋನ್ಮೆಂಟ್ ಝೋನ್ ಅಂತ ಘೋಷಿಸಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಸೊಳ್ಳೆಯಿಂದ ಹರಡುವ ಈ ಕಾಯಿಲೆಯಿಂದ ತಪ್ಪಿಸ್ಕೊಳ್ಳೋಕೆ ಸೊಳ್ಳೆ ಕಡಿತದಿಂದ ದೂರವಾಗಬೇಕು. ಮನೆಯ ಸುತ್ತಮುತ್ತ ಕ್ಲೀನ್ ಇಟ್ಕೊಳ್ಳಿ. ಹಗಲಿನ ವೇಳೆ ಈ ಸೊಳ್ಳೆ ಕಚ್ಚತ್ತೆ, ಸೊ ಹುಷಾರಾಗಿರಿ. ಯಾವುದಾದ್ರೂ ಲಕ್ಷಣ ಕಂಡು ಬಂದರೆ ತಕ್ಷಣ ವೈದ್ಯರ ಬಳಿ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಹಾಗೆ ಕಾಯಿಲೆ ಬಂದವರ ಜೊತೆ ಲೈಂಗಿಕ ಸಂಪರ್ಕ ಮಾಡಬೇಡಿ, ಅದರಿಂದ ಕೂಡ ಕಾಯಿಲೆ ಹರಡುತ್ತೆ. ಇದು ಇಂದಿನ ವಿಷಯ.
ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದ.